ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಸಖತ್ತಾಗಿತ್ತು. ಕೆಲವೊಬ್ರಿಗೆ ತುಂಬಾನೇ ಇಷ್ಟ ಆಗಿರುತ್ತೆ. ಏನಕ್ಕೆ ಅಂದ್ರೆ ನಿನ್ನೆ ಮೊನ್ನೆಯಿಂದ ಇಲ್ಲಿ ಗಿಲ್ಲಿಯವರು ಕಾವ್ಯವರು ಮಾತಾಡಿಸ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಇಲ್ಲಿ ಮಾತಾಡಿಸ್ತಾ ಇದಾರೆ. ಏನೇ ಕೋಪ ಇರ್ಬೋದು, ಹೌದು. ಕಾವ್ಯವರು ಕೂಡ ಇಲ್ಲಿ ಹತ್ರು. ಗಿಲ್ಲಿಯವರು ಸ್ವಲ್ಪ ಜಗಳಾಡೋ ರೀತಿಲೇ ಇಲ್ಲೇ ಕೇಳಿದ್ರು. ಇವ್ರಿಬ್ರದ್ದು ಕೋಳಿ ಜಗಳ ಇದ್ದಿದ್ದೆ ಮುಗಿಯೋದೆಲ್ಲ ಖಂಡಿತವಾಗ್ಲು. ಇನ್ನು ಒಂದು ವಾರ ಇಲ್ಲಿ ಇದೆ. ಅದನ್ನೇ ಕಾವ್ಯವರು ಕೂಡ ಹೇಳಿದ್ರು, ಒಂದು ವಾರ ಇದೆ ಅಲ್ವಾ, ಅದಕ್ಕೆ ಈ ಥರ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು. ಏನೇ ಆಗಲಿ ಏನೇ ಬಿಡ್ಲಿ, ಇವರಿಬ್ರು ಫ್ರೆಂಡ್ಶಿಪ್ ಅಂತೂ ತುಂಬಾನೇ ಚೆನ್ನಾಗಿದೆ. ಆದರೆ ಇವಾಗ ಏನೊಂದು ಟಾಸ್ಕ್ ಕೊಟ್ಟಿದಾರೋ ಸಖತ್ತಾಗಿದೆ ನಿಜವಾಗ್ಲೂ ಕೂಡ. ಅಂದರೆ ಈ ಎಲ್ಲ ಟಾಸ್ಕ್ಗಳಿಂದ ಈ ಒಂದು ಟಾಸ್ಕ್ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಕಳೆದ ಸತಿನೂ ಕೂಡ ಇದೇ ಥರ ಕೊಟ್ಟಿದ್ರು. ಅಲ್ಲಿ ಬೀಗ ತೆಗೆಯೋದು ಇಲ್ಲಿ ಇಟ್ಟಿದ್ರು. ಹನುಮಂತ ಅವರು, ಭವ್ಯ ಅವರು, ತ್ರಿವಿಕ್ರಮ್ ಅವರು ಆಡ್ಬೇಕಾರೆ ಬೀಗ ತೆಗೆದ್ಬಿಟ್ಟು ಹೋಗಬೇಕಿತ್ತು. ಈಗ ಒಂದು ಕೋಲ್ ಏನಿದೆ ಅದು ಜೋಡ್ಸೋದಿರ್ಬೋದು, ಮತ್ತು ಇಲ್ಲಿ ಹತ್ತಬೇಕಾದ್ರೆ ಇರ್ಬೋದು, ಸಿಕ್ಕಾಪಟ್ಟೆ ಅಂದರೆ ಸೇಫ್ಟಿ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಧನುಷ್ ಅವ್ರು ಆಡಿದ್ದು ಮತ್ತು ಇಲ್ಲಿ ಕಾವ್ಯ ಅವ್ರು ಆಡಿದ್ದು ಇಬ್ಬರದು ಕೂಡ ಇಲ್ಲಿ ತೋರಿಸಿದ್ರು. ಧನುಷ್ ಅವ್ರು ಸ್ವಲ್ಪ ಬೇಗ ಜೋಡಿಸ್ರು ಅಂತ ಗೊತ್ತಾಗ್ತಿದೆ. ಹೈಟ್ ಇರೋರಿಗೆ ಇಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜು. ಇಲ್ಲಿ ಧನುಷ್ ಅವ್ರ ಗೇಮ್ ಅಂತ ಬಂದರೆ ಹೌದು ತುಂಬ ಚೆನ್ನಾಗಿ ಆಡ್ತಾರೆ. ಅದು ಸಖತ್ತಾಗಿ ಎಲ್ರಿಗೂ ಕೂಡ ಗೊತ್ತಿದೆ. ಮೇನ್ ಆಗಿ ಇಲ್ಲಿ ಆ ಕೋಲ್ ಏನು ಜೋಡಿಸ್ಬೇಕಿರುತ್ತೆ ಆ ಕೋಲ್ನ ಬೇಗ ಜೋಡಿಸ್ಕೋಬೇಕು. ಮತ್ತೆ ಅಲ್ಲಿ ಸ್ವಿಮ್ಮಿಂಗ್ ಪೂಲಿಂದ ಕೋಲ್ನ ತೆಕ್ಕೊಡ್ಬೇಕಲ್ವಾ, ಅದೂ ಕೂಡ ಸಿಕ್ಕಾಪಟ್ಟೆ ಇಲ್ಲಿ ಕಷ್ಟ ಆಗುತ್ತೆ. ನೋಡಿ, ಒಂದೊಂದೇ ಕೋಲ್ನ ಇಲ್ಲಿ ಎತ್ಕೊಂಡು ಬರಬೇಕು. ಒಂದ್ಸತಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದ ತಕ್ಷಣ ಎಲ್ಲ ಕೋಲ್ಗಳನ್ನು ಕೂಡ ಅಲ್ಲಿ ಎತ್ತಾಕ್ಬಿಟ್ಟಿದ್ರೆ ಸ್ವಲ್ಪ ಈಸಿ ಆಗೋದು. ಆದರೆ ಒಂದ್ಸತಿ ನೀರಿಗೆ ಇಳಿದ ಮೇಲೆ ಒಂದೇ ಕೋಲ್ನ ಇಲ್ಲಿ ಎತ್ಕೊಂಡ್ಬರ್ಬೇಕಿರುತ್ತೆ. ಅದು ಕೂಡ ಕಷ್ಟನೇ. ಅಂದರೆ ಇವರು ಸಪೋರ್ಟ್ ಮಾಡ್ತಿದ್ದಾರೆ, ಹೌದು. ಇಲ್ಲಿ ಏನೇ ಜಗಳ ಆದರೂ ಕೂಡ ನೋಡಿ, ಅಶ್ವಿನಿ ಅವರು ಮತ್ತು ಇಲ್ಲಿ ಧ್ರುವಂತವರು ಜಗಳ ಆಡಿದ್ರು. ಆದರೂ ಕೂಡ ಇಲ್ಲಿ ಅಶ್ವಿನಿ ಅವರಿಗೆ ಧ್ರುವಂತವರೇ ಸಪೋರ್ಟ್ ಮಾಡಿದ್ರು. ರಘು ಅವ್ರಿಗೆ ಇಲ್ಲಿ ರಕ್ಷಿತ್ ಅವ್ರ ಸಪೋರ್ಟಿಂಗ್ ನಿಂತ್ಕೊಂಡ್ರು. ಮತ್ತು ಇಲ್ಲಿ ಧನುಷ್ ಅವ್ರಿಗೆ ರಾಶಿಕ್ ಅವರು ಆಲ್ಮೋಸ್ಟ್ ಆಗಿ ಸ್ವಲ್ಪ ಯಾವಾಗಲೂ ಕೂಡ ರಾಶಿಕ್ ಅವ್ರು ಮೊನ್ನೆ ಅಷ್ಟೇ ನಾಮಿನೇಷನ್ ವಿಚಾರದಲ್ಲಿ ಇಲ್ಲ ರಘು ಅವ್ರ ಕಂಡ್ರೆ ನಂಗೆ ತುಂಬಾನೇ ಇಷ್ಟ, ನಾನು ಹೊರಗಡೆ ಹೋದ್ಮೇಲೂ ಕೂಡ ಅವ್ರ ಜೊತೆ ಇಲ್ಲಿ ಮಾತಾಡಬೇಕು ಅಂತ ಇದ್ದೀನಿ, ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ಹೇಳ್ತಿದ್ರು. ಆದರೆ ಇಲ್ಲಿ ರಘು ಅವ್ರ ಜೊತೆ ಇಲ್ಲಿ ಆಡಲಿಲ್ಲ, ಧನುಷ್ ಅವ್ರ ಜೊತೆ ಇಲ್ಲಿ ಕಾಣಿಸ್ಕೊಂಡ್ರು. ಇವಾಗ ಗೇಮು ಅಂತ ಬಂದರೆ ಇವರಿಬ್ಬರು ಧನುಷ್ ಅವರು ರಾಶಿಕ್ ಅವರು ಸಖತ್ತಾಗಿ ಆಡ್ತಾರೆ ನಿಜವಾಗ್ಲೂ ಕೂಡ. ಈ ಒಂದು ಗೇಮಲ್ಲಿ ರಾಶಿಕ್ ಅವ್ರು ಏನಾದರೂ ಇದ್ದಿದ್ರೆ, ಅಂದರೆ 5ನೇ ಪ್ಲೇಸಲ್ಲಿ ಅವ್ರು ಏನಾದರೂ ಇಲ್ಲಿ ಕಾಣಿಸ್ಕೊಂಡಿದ್ರೆ ಈ ಒಂದು ಗೇಮ್ನ 100% ಅವರೇ ಗೆಲ್ಲೋ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇತ್ತು. ಆದರೆ ಇವಾಗ ಕಾವ್ಯ ಅವ್ರದ್ದು ಮತ್ತು ಇಲ್ಲಿ ಧನುಷ್ ಅವ್ರದ್ದು ಏನು ತೋರಿಸಿದ್ದಾರೆ, ಇಲ್ಲಿ ಧನುಷ್ ಅವರೇ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಇನ್ನು ಅಶ್ವಿನಿ ಅವರು, ರಘು ಅವರು ಯಾವ ರೀತಿ ಇಲ್ಲಿ ಆಡಿದ್ದಾರೆ ಅಂತ ನೋಡಬೇಕು. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಯಾರು ಗೆದ್ದಿರ್ಬೋದು ಮತ್ತು ಯಾರು ಗೆಲ್ಲಬೇಕು? ಮತ್ತು ಕಳೆದ ಸತಿ ಬಿಗ್ ಬಾಸ್ ಸೀಸನ್ 11 ಇಲ್ಲಿ ಹನುಮಂತ್ ಅವರು ಈ ಒಂದು ಟಿಕೆಟ್ ಟು ಫಿನಾಲೆ ರೌಂಡ್ನ ಇಲ್ಲಿ ಗೆದ್ದಿದ್ರು. ಆವಾಗ ಬಿಗ್ ಬಾಸ್ ಇಲ್ಲೊಂದು ಆಪರ್ಚುನಿಟಿ ಕೊಟ್ಟಿದ್ರು. ಅಂದರೆ ನಿಮ್ಮ ಜೊತೆ ಯಾರಾದರೂ ಒಬ್ಬರನ್ನ ನೀವು ಟಿಕೆಟ್ ಟು ಫಿನಾಲೆ ರೌಂಡ್ಗೆ ಕರ್ಕೊಂಡು ಹೋಗ್ಬೋದು ಅಂತ ಬಿಟ್ಟು ಹನುಮಂತ್ ಅವರು ಇಲ್ಲಿ ಮೋಕ್ಷಿತ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರು. ನಿಮ್ಮ ಪ್ರಕಾರ ಇಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಕಾವ್ಯ ಅವ್ರದ್ದು ಮತ್ತು ಇಲ್ಲಿ ಧನುಷ್ ಅವ್ರದ್ದು ಇಬ್ಬರದು ಕೂಡ ನೋಡಿದ್ರೆ ಧನುಷ್ ಅವರು ಸ್ವಲ್ಪ ಬೇಗ ಮುಗಿಸ್ದಂಗೆ ಕಾಣಿಸ್ತಿದೆ. ಅಂದರೆ ಟೈಮಿಂಗ್ ಏನಿದೆ ಆ ಟೈಮಿಂಗು ಸ್ವಲ್ಪ ಬೇಗನೆ ಮಾಡಿರೋ ಥರ ಕಾಣಿಸ್ತಾ ಇದ್ದಾರೆ. ಇವರಿಬ್ಬರಲ್ಲಿ ಲೀಡಿಂಗಲ್ಲಿ ಧನುಷ್ ಅವರು ಅಂತ ಅನ್ಕೊಂಡಿದ್ದೀರಿ. ನೆಕ್ಸ್ಟ್ ಇಲ್ಲಿ ಇವನ್ ರಘು ಅವರೇ ಮಾತಾಡಿದ್ರು ಧನುಷ್ ಅವ್ರ ಹತ್ರ, ಸ್ವಲ್ಪ ಭಾರ ಇದ್ದೀನಿ, ಅಂದರೆ ಸ್ವಲ್ಪ ವೆಯ್ಟ್ ಇದ್ದಾರಲ್ವ ಅವರು, ವೆಯ್ಟ್ ಇದ್ದೀನಿ, ವೆಯ್ಟ್ ಬಾಡಿ ಇಟ್ಕೊಂಡು ಹೇಗೆ ಹತ್ತಕ್ಕಾಗತ್ತೆ ಅಂತ ಅಂದ್ಬಿಟ್ಟು. ಅದು ಕೂಡ ಅವ್ರು ಹೇಳ್ತಿರೋದು ಕರೆಕ್ಟೇ. ಮತ್ತು ನೆನ್ನೆ ಅಷ್ಟೇ ಟಾಸ್ಕ್ ಎಲ್ಲ ಇಲ್ಲಿ ಆಡಿ ಅವ್ರಿಗೂ ಕೂಡ ಬಾಡಿ ಪೇನ್ ಆಗಿರುತ್ತೆ. ಮತ್ತು ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಸುಮಾರು ಹೊತ್ತು ನಿಂತಿದ್ರು, ಅಂದರೆ ಬಾಡಿ ಸಿಕ್ಕಾಪಟ್ಟೆ ಪೇಯ್ನ್ ಆಗಿರುತ್ತೆ. ಅದೇನಿಲ್ಲಿ ಕಟ್ಟಿದ್ರು ಎರಡೂ ಕಡೆ ಕೂಡ ಇಲ್ಲಿ ನೋವು ಬಂದಿರುತ್ತೆ. ಈಗ ಪೈಪ್ನ ಎತ್ಕೊಂಡ್ಬಿಟ್ಟು ಮೇಲೆ ಹತ್ತಬೇಕು ಅಂತಂದ್ರೆ ಸ್ವಲ್ಪ ಅಶ್ವಿನಿ ಅವ್ರ ಮುಖನೂ ಕೂಡ ಇಲ್ಲಿ ಡಲ್ ಆಗಿತ್ತು. ಹೌದು, ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಾರೆ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಬಟ್ ನಿನ್ನೆನೂ ಆಡಿ ಇವತ್ತು ಕೂಡ ಇಲ್ಲಿ ಟಾಸ್ಕ್ ಆಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಮತ್ತು ಇಲ್ಲಿ ಆಡ್ಬೇಕಾದ್ರೆ ಸುಸ್ತನದು ಸಿಕ್ಕಾಪಟ್ಟೆ ಇಲ್ಲಿ ಕಾಣಿಸ್ತಿದೆ. ರಘು ಅವರು ಇಲ್ಲಿ ಹೇಳಿದ್ರು, ಧನುಷ್ ನೀನು ಸ್ವಲ್ಪ ಇಲ್ಲಿ ಬೇಗ ಮಾಡಿದ್ಯಾ ಅಂತ ಅನಿಸ್ತದೆ ಅಂತ ಬಿಟ್ಟು. ಇವನ್ ಕಾವ್ಯ ಅವ್ರನ್ನ ತಗೊಂಡ್ರೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಧನುಷ್ ಅವ್ರು ಪಟ 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 ಅಂತ ಹತ್ತದಂಗೆ ಇಲ್ಲಿ ಸ್ವಲ್ಪ ಜಂಪ್ ಮಾಡಿದ್ರು ಹಿಂದ್ಗಡೆ. ಆದರೆ ಕಾವ್ಯ ಅವರು ಒಂದೊಂದೇ ಸ್ವಲ್ಪ ಇಲ್ಲಿ ಸ್ಲೋ ಆಗಿ ಮಾಡ್ಕೊಂಡ್ಬಂದ್ರು. ಅಂದರೆ ನನ್ನ ಪ್ರಕಾರ, ನಾನು ನೋಡಿರೋ ಅಬ್ಸರ್ವ್ ಪ್ರಕಾರ ಇಲ್ಲಿ ಕಾವ್ಯ ಅವ್ರದ್ದು ಸ್ವಲ್ಪ ಸ್ಲೋ ಇತ್ತು ಅಂತ ಅಂದ್ಬಿಟ್ಟು ಅನ್ನಿಸ್ತು. ಇನ್ನು ಅಶ್ವಿನಿ ಅವರು, ರಘು ಅವರು ನಿನ್ನೆ ಗೇಮ್ನ ಇಲ್ಲಿ ಆಡಿರೋ ಕಾರಣ ಸ್ವಲ್ಪ ಬಾಡಿ ಪೇನ್ ಇರುತ್ತೆ. ಇವರಿಬ್ಬರು ಗೆದ್ದಿರೋದು ಇಲ್ಲಿ ಡೌಟು ಅಂತಲೇ ಹೇಳ್ತೀನಿ. ಇನ್ನು ಧನುಷ್ ಅವ್ರು ಗೆದ್ದಿರ್ಬೋದು ಅಂತ ಅನ್ಕೋತೀನಿ. ಬಿಗ್ ಬಾಸ್ ಏನಾದರೂ ಒಂದು ಆಪರ್ಚುನಿಟಿ ಕೊಡ್ತಾರೆ, ನಿಮ್ಮ ಜೊತೆಯಲ್ಲಿ ಯಾರಾದರೂ ಒಬ್ಬರನ್ನ ಟಿಕೆಟ್ ಟು ಫಿನಾಲೆ, ಇವಾಗ ಹೆಂಗಿರೋ ನೀವು ಸೆಲೆಕ್ಟ್ ಆಗಿಬಿಟ್ಟಿದ್ದೀರಾ, ನೀವು ಯಾರನ್ನಾದ್ರೂ ಕರ್ಕೊಂಡು ಹೋಗ್ತೀರಾ ಅಂತಂದರೆ ಯಾರನ್ನ ಕರ್ಕೊಂಡು ಹೋಗ್ತೀರಾ? ಅಂದರೆ ನಿಮ್ಮ ಜೊತೆ ಯಾರನ್ನ ನೋಡೋಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ರೆ ಯಾರ ಹೆಸರು ಹೇಳ್ಬೋದು? ನನ್ನ ಪ್ರಕಾರ ಗೆಸ್ಸಿನ ಪ್ರಕಾರ ರಾಶಿಕ್ ಅವ್ರ ಹೆಸರನ್ನ ತೊಗೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮಾರು 2 ಗೇಮಲ್ಲಿ ಏನೋ ಇಲ್ಲಿ ಧನುಷ್ ಅವ್ರ ಪರವಾಗಿ ರಾಶಿಕ್ ಅವ್ರು ಆಡ್ತಾರೆ. ಒಂದು ಬಾಲ್ ಹಾಕೋ ಟಾಸ್ಕ್ ಏನಿತ್ತು, ಆ ಬಾಲ್ ಹಾಕೋ ಟಾಸ್ಕಲ್ಲೂ ಕೂಡ ಇಲ್ಲಿ
ಅವ್ರು ಹೆಲ್ಪ್ ಮಾಡಿದ್ರು. ಫಸ್ಟ್ 2 ರೌಂಡಲ್ಲೂ ಕೂಡ ಇಲ್ಲಿ ಹೆಲ್ಪ್ ಮಾಡಿದ್ರು. ಕೊನೆ ರೌಂಡಲ್ಲಿ ಮಾತ್ರ ರಘು ಅವ್ರಿಗೆ ಹೆಲ್ಪ್ ಮಾಡಿದ್ರು. ಇವಾಗ ಇಲ್ಲಿ ಅವ್ರು ಗೆದ್ದಿದ್ದಾರೆ ಅಂತಂದ್ರೆ ಅದಕ್ಕೆ ಒಂದು ವೇಳೆ ಗೆದ್ದಿದ್ರೆ, ಧನುಷ್ ಅವ್ರು ಏನಾದ್ರು ಗೆದ್ದಿದ್ರೆ ಇಲ್ಲಿ ರಾಶಿಕ್ ಅವ್ರದ್ದು ಕೂಡ ಇಲ್ಲಿ ಅರ್ಧ ಪಾಲಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಆ ಸ್ವಿಮ್ಮಿಂಗ್ ಪೂಲಿಗೆ ಇಳಿದ ತಕ್ಷಣ ಒಂದೊಂದೇ ಕೋಲ್ನ ಬೇಗ ಎತ್ಕೊಂಬಂದು ಬರ್ಬೇಕಲ್ವಾ, ಅದಕ್ಕೋಸ್ಕರನೇ ಪಾಪ ಗಿಲ್ಲಿಯವರು ನೋಡಿ ಕೋಲ್ನಲ್ಲಿ ಎತ್ಕೊಂಬಂದ್ರು. ಕಾವ್ಯವ್ರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಟ್ರು, ಹಿಂಗೆ ನೀರಲ್ಲೇ ಡೈ ಹೊಡೆದ್ರು ಅಂತ ಬಿಟ್ಟು. ಅವ್ರು ತಮಾಷೆ ಮಾಡಲಿಲ್ಲ, ಸ್ವಲ್ಪ ಇಲ್ಲಿ ಎಲ್ಲ ಕೋಲೆಲ್ಲ ತಂದ್ಕೊಟ್ಟು ಆಗಿದ ತಕ್ಷಣ ಅವ್ರು ವಾಮಿಟ್ ಕೂಡ ಆಯಿತು ಅಂತ ಇಲ್ಲಿ ಗಿಲ್ಲಿಯವರು ಹೇಳಿದ್ರು. ಕೆಲವೊಬ್ಬರಿಗೆ ನೀರಲ್ಲಿ ಇಳಿದ್ರೆ ಆಗಲಿ ಅಥವಾ ಮುಳುಗಿದ್ರೆ ಆಗಲಿ ಆಗಲ್ಲ. ಇಲ್ಲಿ ಗಿಲ್ಲಿಯವ್ರಿಗೆ ಏನಕ್ಕೆ ವಾಮಿಟ್ ಆಯಿತು ಅಂತಂದ್ಬಿಟ್ಟು ಪೂರ್ತಿಯಾಗಿ ತೋರಿಸ್ಲಿಲ್ಲ. ಒಟ್ನಲ್ಲಿ ಚೆನ್ನಾಗಾಡಿದೆ ಬಿಡು ಕಾವ್ಯ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರು ಹೇಳಿದ್ರು. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ಧನುಷ್ ಅವ್ರಿಗಿಂತ ತುಂಬ ಚೆನ್ನಾಗಿ ಕಾವ್ಯವರು ಆಡಲಿಲ್ಲ. ಯಾಕಂದರೆ ಅಲ್ಲಿ ಟೈಮಿಂಗ್ ಅಂತ ಇರುತ್ತಲ್ವಾ, ಆ ಟೈಮಿಂಗಲ್ಲಿ ತಂದ್ಕೊಡ್ಲಿಲ್ಲ. ಆದರೆ ರಾಶಿಕ್ ಅವರು ಗಿಲ್ಲಿಯವರು ಇಬ್ಬರು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಎಫರ್ಟ್ ಹಾಕೋರೆ ನೋಡಿ. ಅವ್ರದ್ದು ಗೇಮ್ ಅಲ್ಲ, ಬಟ್ ಸಪೋರ್ಟಿಂಗ್ ಅಂತ ಹೋದಾಗ ಗಿಲ್ಲಿಯವರು ಅವ್ರ ಗೇಮಲ್ಲಿ ಎಷ್ಟು ಎಫರ್ಟ್ ಹಾಕ್ತಾರೋ ಅದಕ್ಕಿಂತ ಹೆಚ್ಚಾಗಿ ಎಫರ್ಟ್ ಹಾಕೋರು. ಇವನ್ ರಾಶಿಕ್ ಅವ್ರು ಕೂಡ ಇಲ್ಲಿ ಅಷ್ಟೇ. ರಾಶಿಕ್ ಅವರಾಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು, ಇಬ್ರಿಗೂ ಕೂಡ ಸಪೋರ್ಟ್ ಮಾಡ್ತಿರೋದು ಅಷ್ಟೇ. ಆದರೆ ಅವ್ರ ಗೇಮಲ್ಲಿ ಎಷ್ಟು ಎಫರ್ಟ್ ಹಾಕ್ತಾರೋ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಎಫರ್ಟ್ ಹಾಕ್ಬಿಟ್ಟು ಇಬ್ರಿಗೂ ಕೂಡ ಆ ಒಂದು ಕೋಲ್ನ ತಂದ್ಕೊಟ್ರು. ನೋಡೋಣ ಇನ್ನು ರಕ್ಷಿತ್ ಅವರು ಇಲ್ಲಿ ಯಾವ ಥರ ಇಲ್ಲಿ ಸಪೋರ್ಟ್ ಮಾಡ್ತಾರೆ, ಧ್ರುವಂತ್ ಅವರು ಯಾವ ಥರ ಇಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ಅವರಿಬ್ರು ಡಲ್ಲಾಗಿ ಕಾಣಿಸ್ತಾ ಇದ್ದಾರೆ, ರಘು ಅವರು ಮತ್ತಿಲ್ಲಿ ಅಶ್ವಿನಿ ಅವರು. ನೋಡೋಣ ಏನಾಗುತ್ತೆ ಹೇಗಾಗತ್ತೆ ಅಂತಂದ್ಬಿಟ್ಟು. ನಿಮ್ಮ ಅನಿಸಿಕೆಯ ಪ್ರಕಾರ ವೀಕ್ಷಕರೇ ಯಾರು ತುಂಬ ಚೆನ್ನಾಗಿ ಆಡಿದ್ರು? ಈಗ ಧನುಷ್ ಅವ್ರು ಚೆನ್ನಾಗಿ ಆಡಿದ್ರ, ಇಲ್ಲ ಅಂತಂದರೆ ಕಾವ್ಯ ಅವ್ರು ಚೆನ್ನಾಗಿ ಆಡಿದ್ರ? ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾರು ಆಡಿದ್ದು ತುಂಬ ಇಷ್ಟ ಆಯಿತು ಅಂತಂದ್ಬಿಟ್ಟು. ಇನ್ನು ಇಬ್ಬರದು ಇಲ್ಲಿ ನಾಳೆ ತೋರಿಸ್ತಾರೆ ನೋಡಿ. ಇವತ್ತ ಫಸ್ಟು ಇಲ್ಲಿ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣನೇ ನಿನ್ನೆ ಒಂದು ರಾಶಿಕ್ ಅವರು ಮತ್ತಿಲ್ಲಿ ಇವರು ರಘು ಅವರು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇಲ್ಲಿ ನೆಕ್ಸ್ಟ್ ಟಾಸ್ಕ್ಗೆ ಆಯ್ಕೆ ಆಗಬೇಕು, ನಿಮ್ಮಿಬ್ಬರಲ್ಲಿ ಡಿಸೈಡ್ ಮಾಡಿ ಅಂತ ಹೇಳಿದಾಗ ರಾಶಿಕ್ ಅವರು ಈ ಒಂದು ವಿಚಾರದಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಡಿಸಿಷನ್ ತಗೊಂಡ್ರು. ನನಗಿಂತ ಚೆನ್ನಾಗಿ ಆಡಿದವ್ರಲ್ವಾ, ಅವ್ರು ಇಲ್ಲಿ ಹೋಗ್ಲಿ ಅಂತ ಏನು ಜಗಳ ಆಡಲಿಲ್ಲ, ಏನೂ ಮಾಡಲಿಲ್ಲ. ಯಾಕಂತಂದ್ರೆ ಗೊತ್ತು ಇವನ್ ಇಲ್ಲಿ ರಾಶಿಕ್ ಅವ್ರಿಗಿಂತ ರಘು ಅವ್ರು ತುಂಬ ಚೆನ್ನಾಗಿ ಜಾಸ್ತಿ ಹೊತ್ತು ನಿಂತಿದ್ರು. ಅಲ್ಲಿ ಅವ್ರು ಕೇಳಿದ್ರು ಕೂಡ ಎಲ್ರಿಗೂ ಹೇಗೆ ಅನಿಸ್ತಾರೆ ಅಂತಂದರೆ ತುಂಬ ಇದಾಗಿ ಕಾಣಿಸ್ಬಿಡ್ತಾರೆ, ಡಮ್ಮಿ ಪೀಸ್ ಥರ. ಏನಪ್ಪ ಎಲ್ಲಾದ್ರಲ್ಲೂ ಕೂಡ ಜಗಳ ಆಡ್ಕೊಂಡು ನಿಂತ್ಕೊಂಡ್ಬಿಡ್ತಾರಲ್ಲ ಈ ರಾಶಿಕ್ ಅವರು ಅಂತ ಅಂದ್ಬಿಟ್ಟು. ಅದಕ್ಕೆ ನೋಡಿ ಟಕ್ ಅಂತ ಯೋಚನೆ ಮಾಡಿದ್ರು, ಇಲ್ಲ ನನಗಿಂತ ಚೆನ್ನಾಗಿ ನಾನು ಬರೀ 29 ನಿಮಿಷ ನಿಂತಿದ್ರೆ, ನೀವು ಇಲ್ಲಿ 70 ನಿಮಿಷದವರೆಗೂ ಇಲ್ಲಿ ನಿಂತಿದ್ದಳು, ನೀವೇ ಹೋಗಿ ಅಂತ ಹೇಳಿದ್ರು. ರಘು ಅವರು ಕೂಡ ಖುಷಿಯಾಗಿ ಇಲ್ಲಿ ಹೋದ್ರು. ನೆಕ್ಸ್ಟ್ ಇದಾಗಿದ ತಕ್ಷಣನೇ ಇಲ್ಲಿ ಧ್ರುವಂತ್ ಅವ್ರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಇಬ್ರಿಗೂ ಕೂಡ ಒಂದು ಟಾಸ್ಕ್ ನ ಕೊಟ್ಟರು. ಬೋರ್ಡ್ ಮೇಲೆ ಅದೇ ಮೋಸಗಾತಿ ಈ ತರ ಎಲ್ಲ ಬರಿಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಹೆಚ್ಚಾಗಿ ಇಲ್ಲಿ ಎಲ್ರಿಗೂ ಕೂಡ ಬೇಜಾರಾಗುತ್ತೆ, ಕುತಂತ್ರಿ ನಾಟಕಿ ಅಲ್ಲೇ ಆಲ್ರೆಡಿ ಬಿಗ್ ಬಾಸ್ ಮನೆಯಲ್ಲೇ ಇಲ್ಲಿ ಬರ್ದಿದ್ದಾರೆ, ಮೋಸಗಾತಿ ಕುತಂತ್ರಿ ಮತ್ತೆ ಇಲ್ಲಿ ತರ ನಾಟಕಿ ಅನ್ನೋದೆಲ್ಲ ಬರ್ದಿದ್ದಾರೆ. ಅದನ್ನೇ ಸೇಮ್ ನೋಡ್ಕೊಂಡು ಬೋರ್ಡ್ ಎಲ್ರು ಕೂಡ ಇಲ್ಲಿ ಬರೆದ್ರು. ಇಲ್ಲಿ ರಘು ಹೇಳಿದ್ರು, ಅಂದ್ರೆ ಬೋರ್ಡ್ ಅಲ್ಲಿ ಬರಿಬೇಕಾದ್ರೆ ನಾಟಕೀಯ ಕುತಂತ್ರಿ ಈ ತರ ಏನ್ ಬರೆದ್ರು ಎಲ್ರೂ ಕೂಡ ಸ್ವಲ್ಪ ಖುಷಿಯಾಗಿ ಬರೆದ್ರು. ಅಪ್ಪ ಡೈರೆಕ್ಟ್ ಆಗಿ ಬೈಯಕ್ಕಾಗಲ್ಲ, ಸ್ವಲ್ಪ ಈ ತರ ಅಲ್ಲಿ ಬರ್ದ್ಬಿಟ್ಟಾರು ತೋರಿಸ್ಬಿಟ್ಟು ಸ್ವಲ್ಪ ಏನೊಂದು ಕೋಪ ಇರುತ್ತೆ ಅದನ್ನೆಲ್ಲ ಹೊರಗಡೆ ಹಾಕ್ಬಿಡೋಣ ಅಂತ ತುಂಬಾ ಚೆನ್ನಾಗಿ ಇಲ್ಲಿ ಬರೆದ್ರು. ಇನ್ನು ಎಂಡಿಂಗ್ ರಿಸಲ್ಟ್ ಏನ್ ಬಂತು ಅಂತಂದ್ರೆ ಇಲ್ಲಿ ಅಶ್ವಿನಿ ಅವ್ರಿಗೆ ಹೇಳ್ತಾರೆ, ಧ್ರುವಂತ್ ಅವರು ಸೋಲ್ತಾರೆ. ರಘು ಅವ್ರು ಇವನ್ ಹೇಳ್ತಾರೆ, ನಾನು ಇಲ್ಲಿ ಧ್ರುವಂತ ಏನಕ್ಕೆ ಟಾರ್ಗೆಟ್ ಮಾಡ್ಲಿಲ್ಲ ಅಂತಂದ್ರೆ ನಾನು ಅವನ ಜೊತೆ ಗೇಮ್ ಆಡ್ಬೇಕಿತ್ತು, ಅದಕ್ಕೋಸ್ಕರ ಇಲ್ಲಿ ನಾನು ಅವನ್ನ ಟಾರ್ಗೆಟ್ ಮಾಡ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಅದು ಕೂಡ ಕರೆಕ್ಟ್ ಅಲ್ವಾ? ಯಾವಾಗ್ಲೂ ಕೂಡ ಸ್ವಲ್ಪ ಫಿಸಿಕಲಿ ಸ್ಟ್ರಾಂಗು ಅಂತ ಧ್ರುವಂತ್ ಅವ್ರು ಹೇಳ್ಕೊಂತ ಇರ್ತಾರೆ. ಎಷ್ಟು ಇಲ್ಲಿ ಫಿಸಿಕಲಿ ಸ್ಟ್ರಾಂಗ್ ಇದಾರೆ ಅಂತ ನೋಡೋಣ ಅಂತಂದ್ಬಿಟ್ಟು ಅವರು ಕೂಡ ಇಲ್ಲಿ ಟಾರ್ಗೆಟ್ ಮಾಡ್ಲಿಲ್ಲ ಧ್ರುವಂತ್ ಅವ್ರನ್ನ. ಅದಕ್ಕೆ ಇಲ್ಲಿ ಅಶ್ವಿನಿ ಅವ್ರಿಗೆ ಬರೆಯಕ್ಕೆ ಹೋಗ್ಲಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಇನ್ನು ಈ ಒಂದು ಟಾಸ್ಕ್ ಅಲ್ಲಿ ಅಂದ್ರೆ ಅಶ್ವಿನಿ ಅವ್ರಿಗೆ ಮತ್ತೆ ಇಲ್ಲಿ ಧ್ರುವಂತ್ ಅವರು ಕೊಟ್ಟಿದ್ರು. ಈ ಒಂದು ಟಾಸ್ಕ್ ಅಲ್ಲಿ ಇಲ್ಲಿ ಅಶ್ವಿನಿ ಅವರು ವಿನ್ ಆಗ್ತಾರೆ, ಧ್ರುವಂತ್ ಅವರು ಹೊರಗಡೆ ಉಳಿತಾರೆ. ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ನೋಡಿ ಗಿಲ್ಲಿಯವರು ಕಾವ್ಯವ್ರನ್ನ ಮಾತಾಡ್ಸಕ್ ಪ್ರಯತ್ನ ಪಡ್ತಿದ್ರು ಕೂಡ ಕಾವ್ಯವ್ರಿಗೆ ಇಷ್ಟ ಆಗ್ತಲ್ಲ. ಏನಕ್ಕೆ ಅಂದ್ರೆ ಸ್ವಲ್ಪ ಒಂದು ಕೋಳಿ ಜಗಳ ಅಂತ ಇಲ್ಲಿ ಇದ್ದೇ ಇರುತ್ತೆ. ನಾನು ಹೇಳಿಲ್ವಾ ಕಿಚ್ಚನ ಪಂಚಾಯತಿಲಿ ಏನೊಂದು ವಿಚಾರ ಆಯ್ತು, ಆ ಒಂದು ವಿಚಾರ ಅವ್ರ ಮನಸ್ಸಲ್ಲೂ ಕೂಡ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಕೆಲವೊಂದು ವಿಚಾರಗಳು ಅಂದ್ರೆ ನಾವು ಅವ್ರದ ಜಗಳ ಆಡಿದೀವಿ ಅಂತಂದ್ರೆ ನಮ್ಗದು ಸ್ವಲ್ಪ ಇಲ್ಲಿ ನೆಗೆಟಿವ್ ಆಗಿ ಕಾಣಿಸ್ತಾ ಇರುತ್ತೆ. ಅವ್ರು ಇಲ್ಲಿ ಬೇರೆ ರೀತಿ ಹೇಳಿದ್ರು ಕೂಡ ಅಂದ್ರೆ ಅವರು ಪಾಸಿಟಿವ್ ಆಗಿ ಹೇಳ್ತಿದ್ರು ಕೂಡ, ಪಾಸಿಟಿವ್ ಆಗಿ ನಡ್ಕೊಂತಿದ್ರು ಕೂಡ, ಅವಾಗ ಜಗಳ ಆಡಿದ ಟೈಮಲ್ಲಿ ಇಲ್ಲ ಅವ್ರು ನಮ್ಗಿಲ್ಲಿ ಹೇಳ್ತಾ ಇರೋದು ಯಾಕೋ ಸರಿ ಇಲ್ಲ ಅಂತಾನೆ ಇಲ್ಲಿ ಅನ್ಸೋದು. ಕಾವ್ಯವ್ರಿಗೂ ಕೂಡ ಅದೇ ರೀತಿ ಆಗ್ತದೆ. ಸ್ವಲ್ಪ ಇವಾಗ ಒಂದು ಗೇಮ್ ಒಂದು ಏನಾಯ್ತು, ಆ ಗೇಮ್ ಆದ್ಮೇಲೆ ಸರಿ ಹೋಯ್ತು. ಆದ್ರೆ ಈ ಗೇಮ್ ಆಡೋಕ್ಕೂ ಮುಂಚೆನೆ ನೋಡಿ ಸಿಕ್ಕಾಪಟ್ಟೆ ಹತ್ರು ಅವರು ಕೂಡ, ನೀನ್ ಆತರ ಹೇಳ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಯಾರಿಗಾದ್ರೂ ಕೂಡ ಬೇಜಾರಾಗೇ ಆಗತ್ತೆ. ಬಟ್ ಇಮಿಡಿಯೇಟ್ ಆಗಿ ಅಂದ್ರೆ ಒಂದೇ ಸತಿ ಇಲ್ಲಿ ನಾನು ಅವ್ರ ಮಾತೇ ಬಿಟ್ಬಿಡ್ತೀನಿ, ಮಾತೇ ಆಡಲ್ಲ, ಮತ್ತೆ ಕೈಯೆಲ್ಲ ಮುಗಿಯೋದೆಲ್ಲ ಸ್ವಲ್ಪ ಚೆನ್ನಾಗಿರಲ್ಲ. ಆದ್ರೂ ಕೂಡ ಗಿಲ್ಲಿಯವ್ರ ಕೈಯೆಲ್ಲ ಇಲ್ಲಿ ಹಿಡ್ಕೊಂಡು ಕೇಳ್ತಾರೆ, ಕಾವ್ಯವ್ರ ಕೈ ಹಿಡ್ಕೊಂಡು ಇಲ್ಲ ಮಾತಾಡು ಅಂತ ಅಂದ್ಬಿಟ್ಟು. ಬೇರೆಯವ್ರಿಗೆ ಏನಪ್ಪಾ ಅನ್ಸುತ್ತೆ ಅಂತಂದ್ರೆ ಯಾಕೆ ಗಿಲ್ಲಿಯವರು ಈ ತರ ಮಾಡ್ತಾರೆ, ಅವ್ರು ಅಷ್ಟು ಬೇಡ ಅಂತಿದ್ರು ಕೂಡ ಇವ್ರು ಯಾಕೆ ಹಿಂದೆ ಬಿದ್ದಿ ಮಾತಾಡಿಸ್ತಾರೆ ಅಷ್ಟೊಂದು ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಬಟ್ ಅದು ಅವ್ರ ಫ್ರೆಂಡ್ಶಿಪ್, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಇವನ್ ಕೆಲವೊಬ್ರಿಗೆ ತಪ್ಪು ಅನ್ಸುತ್ತೆ, ಕೆಲವೊಬ್ರಿಗೆ ಸರಿ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಇಮಿಡಿಯೇಟ್ ಆಗಿ ಮಾತಾಡ್ಸೋದು ಬಿಟ್ಬಿಟ್ರೆ ಬಿಡು ಕಾವ್ಯ ಇಷ್ಟು ದಿವಸ
ಗಿಲ್ಲಿನ ಯೂಸ್ ಮಾಡ್ಕೊಂಡ್ಬಿಟ್ಲು ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಒಟ್ನಲ್ಲಿ ಫ್ರೆಂಡ್ಶಿಪ್ ಅಂದಮೇಲೆ ಒಂದು ಕೋಳಿ ಜಗಳ ಅಂತೂ ಇಲ್ಲಿ ಇದ್ದೇ ಇರುತ್ತೆ, ಒಂದು ಅಳೋದಿರುತ್ತೆ, ಎಲ್ಲಾನು ಕೂಡ ಇಲ್ಲಿ ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ಕಾವ್ಯ ಅವ್ರದ್ದು ಗಿಲ್ಲಿ ಅವ್ರದ್ದು ಕೂಡ ಇಲ್ಲಿ ಆಗಿದೆ ನೋಡಿ. ಫಸ್ಟ್ ಟಾಸ್ಕ್ ಆಡೋಕ್ಕೂ ಮುಂಚೆ ಈ ಥರ ಎಲ್ಲ ಹತ್ರ ಬಟ್ ಟಾಸ್ಕ್ ಆದ್ಮೇಲೆ ಕಾವ್ಯ ಅವ್ರಿಗೋಸ್ಕರ ಇಲ್ಲಿ ಕೇಳ್ತಾರೆ, ಆಡ್ತೀಯಾ ನನ್ನ ಜೊತೆ ಇಲ್ಲಿ ಅಂತ ಮಾಡಿ. ಅದಕ್ಕೆ ಗಿಲ್ಲಿಯವ್ರು ಕೂಡ ಒಪ್ಕೊಂತಾರೆ. ಅವ್ರ ಕೈಲಿ ಎಷ್ಟಾಗುತ್ತೆ ಗಿಲ್ಲಿಯವ್ರ ಕೈಲಿ ಅಷ್ಟು ಕೂಡ ಇಲ್ಲಿ ಎಫರ್ಟ್ ಹಾಕ್ಬಿಟ್ಟು ಇಲ್ಲಿ ಆಡಿದ್ರು. ಅಶ್ವಿನಿ ಅವ್ರದ್ದು ಮತ್ತೆ ಇಲ್ಲಿ ಧ್ರುವಂತ್ ಅವ್ರದ್ದು ಜಗಳ ಸ್ಟಾರ್ಟ್ ಆಗುತ್ತೆ ನೋಡಿ. ಏನೊಂದು ಗೇಮ್ ಗೆದ್ದಿದ್ರು ಅಶ್ವಿನಿ ಅವರು, ತುಂಬಾ ಚೆನ್ನಾಗಿ ಆಡಿದ್ರಿ ಹಾಗೆ ಹೀಗೆ ಅಂತ ಧ್ರುವಂತ್ ಅವ್ರು ಹೊಗಳ್ಕೊಂಡು ಬಂದಿದ್ರು. ಆದ್ರೆ ಇಲ್ಲಿ ಪೂಜೆ ಮಾಡ್ಬೇಕಾದ್ರೆ ಅಶ್ವಿನಿ ಅವ್ರು ಹೂವು ತೆಗ್ದಿದ್ರು ಅಂತ ಅಂದ್ಬಿಟ್ಟು ಧ್ರುವಂತ್ ಅವ್ರಿಗೆ ಕೋಪ ಬಂತು. ಅದಕ್ಕೆ ಗಿಲ್ಲಿ ಅವ್ರು ಕೂಡ ಇಲ್ಲಿ ಕೇಳಿದ್ರು ಯಾವೊಂದು ವಿಚಾರಕ್ಕೆ ಇಲ್ಲಿ ಜಗಳ ಆಯ್ತು ಅಂತ ಅಂದ್ಬಿಟ್ಟು. ಧ್ರುವಂತ್ ಅವ್ರು ಅವಾಗ ಬಂದಾಗ ಅಶ್ವಿನಿ ಅವ್ರ ಬಗ್ಗೆ ಮೈನಸ್ ಆಗಿ ಇಲ್ಲಿ ಹೇಳಿದ್ದು, ಅದು ಬಿಟ್ಬಿಟ್ಟು ತುಪ್ಪ ಎಲ್ಲ ಚೆಲ್ಲಿದ್ರು ಹಾಗೆ ಹೀಗೆ, ನನಗಿಲ್ಲಿ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಅಂತ ಅಂದ್ಬಿಟ್ಟು. ಮೇನ್ ಆಗಿ ನಿನ್ನೆ ಗೇಮ್ ಏನ್ ಗೆದ್ರು ಇಲ್ಲಿ ಅಶ್ವಿನಿ ಅವರು, ತುಂಬಾ ಚೆನ್ನಾಗಿ ಆಡಿದ್ರು ಹೌದು, ಬಟ್ ಇಲ್ಲಿ ತುಪ್ಪ ಎಲ್ಲ ಸುರಿದ್ರಲ್ಲ, ಸಿಕ್ಕಾಪಟ್ಟೆ ಒಂದು ವಿಚಾರಕ್ಕೆ ಇಲ್ಲಿ ಕ್ಲಾಸ್ ಸಿಗುತ್ತೆ ಅಂತ ಅನ್ಕೊಂತೀನಿ. ತಿನ್ನೋ ಒಂದು ವಸ್ತುನ ಹೇಳ್ತಿರೋ ನಾವು ದೇವ್ರ ರೀತಿಯಲ್ಲಿ ಇಲ್ಲಿ ನೋಡೋದು. ಒಂದು ಅಗಳು ಇಲ್ಲಿ ಕೆಳಗಡೆ ಬಿದ್ದರೂ ಕೂಡ ಆ ಅಗಳನ್ನ ಇಲ್ಲಿ ಕಣ್ಣು ಗೊತ್ಕೊಂಡು ಇಲ್ಲಿ ಸೈಡ್ಗೆ ಇಡ್ತೀವಿ. ಯಾಕಂದ್ರೆ ಮಕ್ಕಳುಗಳು ಅಂತ ಅಂದಾಗ ಚೆಲ್ಲಿರ್ತಾರೆ ಮಾಡಿರ್ತಾರೆ ನೋಡಿ. ದೊಡ್ಡವರಾದವರು ನಾವು ಅದನ್ನ ಕಣ್ಣು ಗೊತ್ಕೊಂಡಿರ್ತೀವಿ. ಕೆಲವೊಬ್ರು ಮಕ್ಕಳು ಕೂಡ ಚಿಕ್ಕ ವಯಸ್ಸಲ್ಲೇ ಕಲ್ತಿರ್ತಾರೆ ಆ ಥರ ಎಲ್ಲ ಚೆಲ್ಬಾರ್ದು ಮಾಡಬಾರ್ದು ಅಂತ ಹೇಳ್ಕೊಟ್ಟಾಗ ಅವರು ಕೂಡ ಕಣ್ಣು ಗೊತ್ಕೊಂಡ್ಬಿಟ್ಟು ಸೈಡ್ಗೆ ಇಡ್ತಾರೆ. ಒಂದು ವೇಳೆ ಕೈಯಿಂದ ಕೆಳಗಡೆ ಜಾರ್ ಬಿದ್ದಾಗ ನಾನು ಹೇಳ್ತಾ ಇರೋದು. ಮತ್ತೆ ಇಲ್ಲಿ ಗೊತ್ತಿಲ್ದಾಗ ಏನಾದರೂ ತುಳಿದ್ರೆ ಯಾರ ಕಾಲ್ ಟಚ್ ಆದ್ರೂ ಕೂಡ ಆ ರೀತಿ ನಮಸ್ಕಾರ ಎಲ್ಲ ಮಾಡ್ಕೊಂತೀವಿ. ಇಲ್ಲಿ ಇವರು ಅಶ್ವಿನಿ ಅವರು ಗೆಲ್ಬೇಕು ಅಂತ ಅಂದ್ಬಿಟ್ಟು ತುಪ್ಪನ ಇಲ್ಲಿ ತಗೊಂಡ್ಬಿಟ್ಟು ರಘು ಅವ್ರಿಗೆ ಕಾಲ್ಗೆ ಹಾಕಿದ್ರಲ್ಲ, ಇದು ಇಷ್ಟ ಆಗ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಎಲ್ಲರೂ ಕೂಡ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಅಬ್ಸರ್ವ್ ಮಾಡ್ಕೊಂತ ಹೋದ್ರೆ ಅವ್ರು ಹೇಳ್ತಿರೋದು ಕರೆಕ್ಟ್ ಆಗು ಕೂಡ ಇಲ್ಲಿ ಇರುತ್ತೆ. ನಿನ್ನೆ ಈ ಒಂದು ವಿಚಾರದ ಬಗ್ಗೆ ನಾನು ಏನಕ್ಕೆ ಮಾತಾಡಲಿಲ್ಲ ಅಂತಂದ್ರೆ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಆದ್ರೆ ಇಲ್ಲಿ ಕಾಲಿಗೆ ಅವರು ತುಪ್ಪ ಸುರಿದ್ರಲ್ವಾ, ಯಾರಿಗೆ ಇಷ್ಟ ಆಯ್ತು ವೀಕ್ಷಕರೇ? ಖಂಡಿತವಾಗ್ಲೂ ಇಲ್ಲಿ ಹೇಳಿದ್ರು ಅಂತವ್ರಿಗೊಂದು ಸಿಕ್ಕಾಪಟ್ಟೆ ಬೇಜಾರಾಯ್ತು. ಗಿಲ್ಲಿಯವರು ಕೂಡ ಇಲ್ಲಿ ಬೇಜಾರು ಮಾಡ್ಕೊಂಡ್ರು. ಇವನ್ ಬಿಗ್ ಬಾಸ್ ನಲ್ಲಿ ವೆಜ್ ತಿನ್ನೋರು ಇದ್ದಾರೆ, ನಾನ್ ವೆಜ್ ತಿನ್ನೋರು ಇದ್ದಾರೆ, ಎರಡನ್ನೂ ಕೂಡ ಇಲ್ಲಿ ತಿನ್ನೋರು ಇದ್ದಾರೆ. ಆದ್ರೆ ಧ್ರುವಂತವ್ರಾಗಿರ್ಬೋದು ಮತ್ತಿಲ್ಲಿ ಕಾವ್ಯವರಾಗಿರ್ಬೋದು ನಾನ್ ವೆಜ್ ತಿನ್ನಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ಜಾಸ್ತಿ ತುಪ್ಪನ ಬಳಸ್ತಾರೆ. ಆದ್ರೆ ಇಲ್ಲಿ ಅಶ್ವಿನವರು ಯಾಕೆ ತುಪ್ಪನ ಆ ಥರ ತಂದ್ಬಿಟ್ಟು ಸ್ವಲ್ಪ ಕಾಯಿಸ್ಬಿಟ್ಟು ನಾನು ಹಾಕಿದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಬಾಟ್ಲ್ ಏನೂ ಕೂಡ ಇಲ್ಲಿ ಮಿಕ್ಸೇ ಇಲ್ಲ. ಮತ್ತಿಲ್ಲಿ ದೇವ್ರಿಗೆ ಅಂತ ಹಾಕ್ತಾರಲ್ಲ ಎಣ್ಣೆ, ಆ ಎಣ್ಣೆನೂ ಕೂಡ ತಂದು ಹಾಕಿದ್ರು. ಅಡಿಗೆಗೆ ಯೂಸ್ ಮಾಡೋ ಎಣ್ಣೆನೂ ಕೂಡ ಇಲ್ಲಿ ತಂದು ಹಾಕಿದ್ರು. ಸೋಪು ಶಾಂಪು ಎಲ್ಲ ಇತ್ತು, ಅವೆಲ್ಲ ಕೂಡ ಹಾಕ್ಬಿಟ್ಟೆ ಇಲ್ಲಿ ಮಾಡಿದ್ರು. ಅಂದ್ರೆ ಆ ಆಟ ಏನೊಂದು ನೀರು ಎರಚಬೇಕಿತ್ತು ಅವಾಗ. ಆದ್ರೆ ಕಣ್ಣಿಗೆ ಹೋಗ್ತಿದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನಿನ್ನೆ ಎಷ್ಟೆಲ್ಲ ಕಿರ್ಚಾಡಿದ್ರು. ಒಂದು ಗೇಮ್ ಅಂತ ಬಂದಾಗ ಗೆಲ್ಬೇಕು ಹೌದು, ಬಟ್ ಈ ರೀತಿಯಾಗಿ ತಿನ್ನೋ ಐಟಮ್ನ ಕಾಲ್ ಮೇಲೆ ಚೆಲ್ಲೋದು ಮತ್ತೆ ಇಲ್ಲಿ ತಲೆ ಮೇಲೆ ಹಾಕೋದು ಇಲ್ಲ ಎಷ್ಟು ಸರಿ ವೀಕ್ಷಕರೇ? ಆಟ ಕೆಡಿಸ್ಬೇಕಂತಿತ್ತು, ನೀವು ತುಪ್ಪನೇ ಹಾಕ್ಬಿಟ್ಟು ಅದು ಕಾಲ್ಗೆ ಹಾಕ್ಬಿಟ್ಟು ಎಲ್ಲ ಚೆಲ್ಲಬೇಕು ಅಂತ ಇರ್ಲಿಲ್ವಲ್ಲ. ಒಟ್ಟಲ್ಲಿ ಈ ಒಂದು ವಿಚಾರ ಇಲ್ಲಿ ನನಗೂ ಕೂಡ ಇಲ್ಲಿ ಇಷ್ಟ ಆಗಿಲ್ಲ. ಆದ್ರೆ ಇಲ್ಲಿ ಧ್ರುವಂತ್ ಅವ್ರು ಮಾತಾಡಿದ್ದು ಕೂಡ ಇಲ್ಲಿ ಸರಿ ಇಲ್ಲ. ಅಂದ್ರೆ ಅಶ್ವಿನಿ ಅವ್ರ ಬಗ್ಗೆ ಹಿಂದೊಂದು ಮುಂದೊಂದು ಅಂತ ಹೇಳ್ತಾರಲ್ಲ, ಅಶ್ವಿನಿ ಅವ್ರು ಎದುರುಗಡೆ ಇದ್ದಾಗ ಅಲ್ಲಿ ಹೂವು ಇಟ್ಟಿದ್ರು, ದೇವ್ರ ಪೂಜೆ ಮಾಡ್ಬೇಕಾದ್ರೆ ಅದರಿಂದ ತೆಗೆದ್ರು ಅಂತ ಅಂದ್ಬಿಟ್ಟು ಜಗಳ ಆಡಿದ್ರು, ಓಕೆ. ಮತ್ತೆ ಈ ತುಪ್ಪದ ವಿಚಾರ ಮಾತಾಡಿದ್ರು, ಅದು ಕೂಡ ಇಲ್ಲಿ ಓಕೆ. ಅದನ್ನ ಅಶ್ವಿನಿ ಅವ್ರ ಹತ್ರನೇ ಇಲ್ಲಿ ಧ್ರುವಂತವ್ರು ಮಾತಾಡ್ಬೋದಿತ್ತು. ಅದನ್ನ ಬಂದ್ಬಿಟ್ಟು ಗಿಲ್ಲಿ ಅವ್ರ ಹತ್ರ, ರಘು ಅವ್ರ ಹತ್ರ, ರಾಶಿಕ್ ಅವ್ರ ಹತ್ರ, ಮತ್ತೆ ಇಲ್ಲಿ ಅವಾಗ ಧನುಷ್ ಅವ್ರು ಕೂಡ ಇಲ್ಲಿ ಅಲ್ಲೇ ಕೂತಿರ್ತಾರೆ. ಅವಾಗ ಇಲ್ಲಿ ಹೇಳಿದ್ರು, ಅಂದ್ರೆ ಅವ್ರಿಬ್ರು ಮಧ್ಯೆ ಏನ್ ಜಗಳ ಆಯ್ತು ಅದಾಗಿದ ತಕ್ಷಣ ಬಂದು ಹೇಳಿದ್ರು ಗಿಲ್ಲಿ ಅವ್ರ ಹತ್ರ. ಗಿಲ್ಲಿಯವರು ಕೂಡ ಇಲ್ಲಿ ಹೇಳಿದ್ರು, ನಿನ್ ವೀಕ್ನೆಸ್ ಎಲ್ಲ ಬಿಟ್ಕೊಟ್ಬಿಟ್ಟಿದೆ ಅಣ್ಣ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ರಘು ಅವ್ರು ಇಲ್ಲಿ ಹೇಳಿದ್ರು, ಅವರು ಒಬ್ಬಂಟಿಯಾಗಿ ಇದ್ದಾಗ ನೀವು ಇಲ್ಲಿ ಸಪೋರ್ಟ್ ಮಾಡಿದ್ರಿ, ನೋಡಿದ್ರೆ ನಿಮ್ಗೆ ಹೀಗೆ ಮಾಡ್ಬಿಟ್ರಲ್ವಾ ಅಂತಂದ್ಬಿಟ್ಟು ಇಲ್ಲಿ ಕೇಳಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ಹೇಳ್ಬೋದಿತ್ತಲ್ಲ, ಏನೋ ನಾ ಇಬ್ರು ಸುಮ್ಮನೆ ಇಲ್ಲಿ ಜಗಳ ಮಾಡ್ಕೊಂಡಿರೋದು ಅಷ್ಟೇ ಅಂತಂದ್ಬಿಟ್ಟು. ಆದ್ರೆ ಅಲ್ಲೆಲ್ಲ ಬಿಟ್ಕೊಟ್ಬಿಟ್ಟು ನನಗಿಲ್ಲಿ ನಾನು ಅವ್ರ ಜೊತೆ ಮಾತಾಡಬೇಕು ಅಂತಾನೆ ಇರಲಿಲ್ಲ, ಏನೋ ಮಾತಾಡಬೇಕಿತ್ತು ಮಾತಾಡ್ತಿದ್ದೆ ಅಷ್ಟೇ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆ ನಂತರ ಇಬ್ರು ಕೂಡ ಮಾತಾಡ್ಕೊಂಡು ಕುತ್ಕೊಂತಾರೆ. ಇವೆಲ್ಲ ಆಗಿದ ತಕ್ಷಣ ರಕ್ಷಿತಾ ಅವರು ಮತ್ತಿಲ್ಲಿ ಅಶ್ವಿನಿ ಅವರು, ಅದಕ್ಕೆ ಗಿಲ್ಲಿಯವ್ರು ಹೇಳ್ತಾರೆ, ಗಿಲ್ಲಿಯವ್ರಂತೂ ಕರೆಕ್ಟಾಗಿ ಅಶ್ವಿನಿ ಅವ್ರನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಧ್ರುವಂತ್ ಅವ್ರ ಹತ್ರ ಏನು ಜಗಳ ಆಯಿತು ಇಲ್ಲಿ ಹೇಳಿದ ತಕ್ಷಣ ಇವಾಗ ಬೇಕಿದ್ರೆ ನೋಡೋಣ ರಕ್ಷಿತಾ ಅವ್ರನ್ನ ಬಿಡೋದೇ ಇಲ್ಲ, ಅವ್ರ ಕಂಕ್ನಲ್ಲೇ ಕುಂದಿರ್ಸ್ಕೊಂಡು ಮಾತಾಡ್ಸ್ಕೊಂಡು ಕೂತಿರ್ತಾರೆ. ಇವನ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರು ಇಲ್ಲಿ ಏನು ಹೇಳ್ತಿದ್ರು ಅಡುಗೆ ಮೇಲೆ ಅದೇ ರೀತಿಯಲ್ಲಿ ಆಗ್ತಾಯಿತ್ತು. ಅಶ್ವಿನಿ ಅವರು ರಕ್ಷಿತಾ ಅವ್ರ ಜೊತೆಲಿ ಸಿಕ್ಕಾಪಟ್ಟೆ ಮಾತಾಡ್ಕೊಂಡು ಕೂತಿದ್ರು. ಇಲ್ಲಿ ಅಶ್ವಿನಿ ಅವ್ರನ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರಲ್ಲೋ ಗೊತ್ತಿಲ್ಲ, ಗಿಲ್ಲಿಯವರಂತೂ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ವೀಕ್ಷಕರೇ, ನಿಮಗೇನು ಅನ್ಸುತ್ತೆ ಈ ಒಂದು ವಿಚಾರದ ಬಗ್ಗೆ? ಗಿಲ್ಲಿಯವರು ಅಶ್ವಿನಿ ಅವ್ರ ಬಗ್ಗೆ ಸಖತ್ತಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ವಾ? ಖಂಡಿತವಾಗ್ಲೂ ನಿಮ್ಮೊಂದು ಅನಿಸಿಕೆನ ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಇದಾದ್ಮೇಲೆ ರಘು ಅವ್ರಿಗೆ ಧ್ರುವಂತ್ ಅವ್ರಿಗೆ ಗೇಮ್ ಕೊಡ್ತಾರೆ, ಆ ಮಡಕೆ ಹಿಡ್ಕೊಂಡು ನಿಂತ್ಕೋಬೇಕು ಅಂತ ಅಂದ್ಬಿಟ್ಟು. ಇದು ಕೂಡ ಸಖತ್ ಕಷ್ಟ ಆಯ್ತು ಅನ್ಕೊಂತೀವಿ, ಹಿಡ್ಕೊಂಡು ನಿಂತ್ಕೊಂಡಿದ ತಕ್ಷಣ ಕರೆಕ್ಟ್ ಆಗಿ. ಬಟ್ ಕಾಲು ನಾರ್ಮಲ್ ಆಗಿ ಇಡಂಗಿಲ್ಲ, ಈ ತರ ಎಲ್ಲಿ ಇಟ್ಕೊಂಡು ನಿಂತ್ಕೋಬೇಕಿತ್ತಲ್ವಾ, ಸ್ವಲ್ಪ ಕಷ್ಟ ಆಯ್ತು. ರಘು ಅವರಂತೂ ತುಂಬಾ ಚೆನ್ನಾಗಿ ಆಡಿದ್ರು ನಿಜವಾಗ್ಲೂ ಕೂಡ. ನೋಡಿ ಧ್ರುವಂತ್ ಅವರು ನೀರು ಅದೊಂದು ಹಾಕ್ಬೇಕಾಗಿದ್ದು ಏನಿತ್ತು, ಬಟ್ಟೆ ಮೇಲೆ ಬಟ್ಟೆ ಹಾಕೊಂಡಿದ್ರು, ಇವನ್ ಒಳಗಡೆ ಕವರ್ ಕೂಡ ಇಲ್ಲಿ ಹಾಕೊಂಡಿದ್ರು. ಸ್ವಲ್ಪ ಅವ್ರಿಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕೆ ಇಲ್ಲಿ ಅದು ಕೂಡ ಇಲ್ಲಿ ಹೆಲ್ಪ್ ಮಾಡ್ತು. ರಕ್ಷಿತ್ ಅವ್ರು ಕೂಡ
ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ನೋಡೋಣ ಈ ಒಂದು ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಸರ್ ಏನಾದ್ರು ಹೇಳ್ತಾರಾ ಅಂತ ಅಂದ್ಬಿಟ್ಟು. ರಘು ಅವ್ರು ಇರ್ಬೋದು, ರಾಶಿಕ್ ಅವ್ರು ಇರ್ಬೋದು, ಇಬ್ರು ಕೂಡ ಇಲ್ಲಿ ಸಿಂಗಲ್ ಅಂದ್ರೆ ಒಂದೇ ಒಂದು ಶರ್ಟ್ ಮಾತ್ರ ಇಲ್ಲಿ ಹಾಕೊಂಡಿದ್ದೆ, ಅದ್ರ ಮೇಲೆ ಜರ್ಕಿನ್ನು ಮತ್ತೆ ಜಾಕೆಟ್ಸ್ ಎಲ್ಲ ಇಲ್ಲಿ ಹಾಕೊಂಡಿರಲಿಲ್ಲ. ಅಶ್ವಿನ್ ಅವರು ಕೂಡ ಜಾಕೆಟ್ ಎಲ್ಲ ಹಾಕೊಂಡಿದ್ರು, ಮತ್ತೆ ಇಲ್ಲಿ ಒಳಗಡೆ 2-3 ಬಟ್ಟೆ ಕೂಡ ಇಲ್ಲಿ ಯೂಸ್ ಮಾಡಿದ್ರು ಅಂತ ಇಲ್ಲಿ ಹೇಳಿದ್ರು. ಆದ್ರೆ ರಘು ಅವರು ರಾಶಿಕ್ ಅವರು ಸಿಂಗಲ್ ಆಗಿ ಇಲ್ಲಿ ಬಟ್ಟೆನ ಯೂಸ್ ಮಾಡಿದ್ರು. ಇನ್ನಿಲ್ಲಿ ಈ ಒಂದು ಗೇಮ್ ನ ಇಲ್ಲಿ ರಘು ಅವರು ಇಲ್ಲಿ ಗೆಲ್ತಾರೆ, ಧ್ರುವಂತ್ ಅವರು ಇಲ್ಲಿ ಹೊರಗಡೆ ಉಳ್ಕೊಂತಾರೆ. ನೆಕ್ಸ್ಟ್ ಇದಾದ್ಮೇಲೆ ಎಲ್ಲರೂ ಕೂಡ ಗೆದ್ದಿದ್ದಾಯ್ತು ಮಾಡಿದಾಯ್ತಲ್ವಾ. ಗಾರ್ಡನ್ ಏರಿಯಾದಲ್ಲಿ ಇಲ್ಲಿ ಗಿಲ್ಲಿ ಅವ್ರು ಕುತ್ಕೊಂಡಿರ್ತಾರೆ, ಮತ್ತೆ ರಕ್ಷಿತ್ ಅವ್ರು ಕೂಡ ಇಲ್ಲಿ ಕುತ್ಕೊಂಡಿರ್ತಾರೆ. ಗಾರ್ಡನ್ ಏರಿಯಾದಲ್ಲಿ ಎಲ್ಲರೂ ಕೂಡ ಮಾತಾಡ್ಬೇಕಾದ್ರೆ ಬೀನ್ ಬ್ಯಾಗ್ಗಳು ಅಲ್ಲೇ ಇರುತ್ತೆ, ಅಲ್ಲೊಂದು ಸೋಫಾ ಸೆಟ್ ಕೂಡ ಇಲ್ಲಿ ಇರುತ್ತೆ, ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀರಾ. ಅವಾಗ ಇಲ್ಲಿ ಗಿಲ್ಲಿ ಅವ್ರು ಒಬ್ಬರೇ ಕುತ್ಕೊಂಡು ಐಸ್ ಕ್ರೀಮ್ ಏನೋ ಇಲ್ಲಿ ತಿಂತಿರ್ತಾರೆ. ರಕ್ಷಿತ್ ಅವ್ರು ಅಲ್ಲಿ ಏನ್ ಬೀನ್ ಬ್ಯಾಗ್ ಇತ್ತು ಆ ಬೀನ್ ಬ್ಯಾಗ್ನೆಲ್ಲ ತಗೊಂಡೋಗಿ ಸೈಡ್ಗೆ ಇಡ್ತಾರೆ. ಏನಕ್ಕೆ ಆ ಥರ ಮಾಡ್ತಿದ್ಯಾ ಮುದೇವಿ ಅಂತ ಇಲ್ಲಿ ಕೇಳಿದ್ರೆ, ಇಲ್ಲಿ ನಾವಿಬ್ರೇ ಇರಬೇಕು, ನಾವಿಬ್ರೇ ಕುತ್ಕೋಬೇಕು ಅಂತ ರಕ್ಷಿತ್ ಅವ್ರು ಹೇಳ್ತಾರೆ. ಯಾಕೆ ಈ ಥರ ಹೇಳ್ತಾರೆ ಯಾಕೋ ಗೊತ್ತಿಲ್ಲಪ್ಪ. ನಿಜವಾಗ್ಲೂ ಕೂಡ ಈ ಒಂದು ವಿಚಾರ ನೋಡಿದಾಗ ಕೆಲವೊಂದ್ಸತಿ ಏನನ್ಸುತ್ತೆ ಅಂತಂದ್ರೆ, ಗಿಲ್ಲಿ ಅವರು ಇಲ್ಲಿ ತಂಗಿ ರೂಪದಲ್ಲಿ ನೋಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಸರ್ ಹೇಳಿದ್ರಲ್ಲ ಅದು ನಿಜ ಅಂತ ಇಲ್ಲಿ ಅನಿಸ್ತಿದೆ 100% ಒಂದು ಟ್ರ್ಯಾಂಗಲ್ ಲವ್ ಸ್ಟೋರಿ ಅಂತಾರಲ್ಲ ಆ ರೀತಿ ಇಲ್ಲಿ ಆಗ್ತಿದೆ. ಇವನ್ ಗಿಲ್ಲಿ ಅವರೇ ಇಲ್ಲಿ ಹೇಳಿದ್ರು, ಎಲ್ಲೋ ಸ್ವಿಚ್ ಹಾಕಿದ್ರೆ ಎಲ್ಲೋ ಇಲ್ಲಿ ಆನ್ ಆಗುತ್ತೆ ಅಂತ ಇಲ್ಲಿ ಹೇಳಿದ್ರಲ್ಲ. ಗಿಲ್ಲಿಯವ್ರು ಬಂದ್ಬಿಟ್ಟು ಕಾವ್ಯವರಿಂದ ಬಿದ್ದಂಗೆ, ಮತ್ತೆ ಇಲ್ಲಿ ರಕ್ಷಿತ್ ಅವ್ರು ಬಂದ್ಬಿಟ್ಟು ಗಿಲ್ಲಿಯವರಿಂದ ಬಿದ್ದಂಗೆ ಅಂತ ಈ ತರ ವಿಚಾರಗಳು ಕಿಚ್ಚನ ಪಂಚಾಯತಿಲಿ ಆಯ್ತಲ್ವಾ. ಅದು ಕಾಮಿಡಿ ರೂಪದಲ್ಲಿ ಆಯ್ತು, ಬಟ್ ಇಲ್ಲಿ ಅದನ್ನ ಸೀರಿಯಸ್ ಅನ್ನೋ ರೀತಿಯಲ್ಲಿ ರಕ್ಷಿತ್ ಅವ್ರು ನಡ್ಕೊಂಡ್ರು. ರಕ್ಷಿತ್ ಅವ್ರಿಗೆ ಏನಿದೆ ನೋಡಿ, ಗಿಲ್ಲಿಯವ್ರ ಜೊತೆ ಕುತ್ಕೊಂಡು ಅವ್ರು ಒಬ್ಬರೇ ಇಲ್ಲಿ ಮಾತಾಡ್ಬೇಕು, ಬೇರೆ ಯಾರು ಕೂಡ ಅಲ್ಲಿ ಬಂದು ಡಿಸ್ಟರ್ಬ್ ಮಾಡಬಾರ್ದು ಅಂತಂದ್ಬಿಟ್ಟು ಆ ಬೀನ್ ಬ್ಯಾಗ್ ನ ತಗೊಂಡೋಗ ಆ ಕಡೆ ಇಟ್ರು. ಆದ್ರೆ ಈ ಒಂದು ಜಾಗಕ್ಕೆ ಇಲ್ಲಿ ಧನುಷ್ ಅವ್ರು ಬರ್ತಾರೆ. ಯಾರು ಎತ್ತಿಟ್ರು ಅಂತ ಕೇಳಿದ್ರೆ ಗಿಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ. ಖಂಡಿತವಾಗ್ಲೂ ಇಲ್ಲ ಅಂತ ಅಂದ್ಬಿಟ್ಟು, ಯಾಕಂದ್ರೆ ಅವ್ರ ಮನೆಯಲ್ಲೇ ಕೆಲಸ ಮಾಡಲ್ಲ. ಮತ್ತೆ ಆ ಬೀನ್ ಬ್ಯಾಗ್ ನಲ್ಲಿ ಏನೋ ಒಂದು 3 ಬೀನ್ ಬ್ಯಾಗ್ಗಳು ಇರುತ್ತೆ, ಅದನ್ನ ತಗೊಂಡೋಗಿ ಇಲ್ಲಿ ರಕ್ಷಿತ್ ಅವರೇ ಇಟ್ಟಿದ್ದು. ಆದ್ರೆ ಗಿಲ್ಲಿ ಅವರು ಅಂತ ಹೇಳಿದಾಗ ಇಲ್ಲಿ ಧನುಷ್ ಅವ್ರು ಕೂಡ ಇಲ್ಲಿ ಅದನ್ನ ನಂಬಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ವೀಕ್ಷಕರೇ? ರಕ್ಷಿತ್ ಅವ್ರು ಏನಾದ್ರೂ ಇಲ್ಲಿ ಗಿಲ್ಲಿ ಅವ್ರನ್ನ ಇಷ್ಟ ಪಡ್ತಾ ಇದಾರಾ? ಖಂಡಿತವಾಗ್ಲೂ ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಗಾರ್ಡನ್ ಏರಿಯಾದಲ್ಲಿ ನಾವಿಬ್ರೇ ಕುತ್ಕೊಂಡು ಮಾತಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ರು. ಇದೆಲ್ಲ ಆದ್ಮೇಲೂ ಕೂಡ ಕಿಚನ್ ಡಿಪಾರ್ಟ್ಮೆಂಟ್ ಹತ್ರ ಅಲ್ಲಿ ಸೋಫಾ ಕೂಡ ಹಾಕಿದಾರಲ್ವಾ, ಅಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೂ ಕೂಡ ರಘು ಅವ್ರು ಇರ್ತಾರೆ ಅಲ್ಲೇ ಪಕ್ಕದಲ್ಲಿ, ಮತ್ತೆ ಇಲ್ಲಿ ರಕ್ಷಿತ್ ಅವರು ಮತ್ತೆ ಗಿಲ್ಲಿಯವ್ರ ಪಕ್ಕನೇ ಇಲ್ಲಿ ರಕ್ಷಿತ್ ಅವರು ಕೂಡ ಇಲ್ಲಿ ಕೂತಿರ್ತಾರೆ. ಇಲ್ಲಿ ಅವ್ರು ಬೇಜಾರಿರ್ತಾರೆ, ಯಾಕಂದ್ರೆ ಕಾವ್ಯ ಅವ್ರನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿದಾಗ ಇಲ್ಲಿ ಕಾವ್ಯ ಅವರು ಮಾತಾಡಲ್ಲ, ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಅಂದ್ರೆ ಬೆಡ್ಶೀಟ್ ಹಚ್ಕೊಂಡ್ಬಿಟ್ಟು ಸುಮ್ಮನೆ ಕುತ್ಕೊಂಡಿರ್ತಾರೆ ನಾರ್ಮಲ್ ಆಗಿ. ಇಲ್ಲಿ ರಕ್ಷಿತ್ ಅವರು ಅಲ್ಲಿ ಅಡ್ವೈಸ್ ಮಾಡ್ತಾರೆ, ಇಲ್ಲಿ ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರನ್ನ ಇಷ್ಟಪಡಿ, ನಿಮ್ಗೋಸ್ಕರ ಯಾರು ಟೈಮ್ ಕೊಡ್ತಾರೋ ನೀವು ಅವ್ರಿಗೆ ಟೈಮ್ ಕೊಡಿ. ಈ ತರ ಆಯ್ತು ಅಂತ ಅಂದ್ರೆ ನೀವು ಅವ್ರಿಗೆ 100% ಪ್ರೀತಿ ಕೊಟ್ರೆ ಅವ್ರು ನಿಮ್ಗೆ 200% ಅಷ್ಟು ಇಲ್ಲಿ ಪ್ರೀತಿ ಕೊಡ್ತಾರೆ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಯಾರು ಗಿಲ್ಲಿಯವ್ರನ್ನ ಇಷ್ಟಪಡ್ತಾರೋ ಅವ್ರನ್ನ ಗಿಲ್ಲಿಯವರು ಇಷ್ಟಪಡ್ಬೇಕಂತೆ. ಈಗ ಅವ್ರು ಹೇಳಿದ ರೀತಿ ಯಾವ ತರ ಇತ್ತು ಅಂತಂದ್ರೆ, ನಮಗೆ ಯಾರು ಇಲ್ಲಿ ಟೈಮ್ ಕೊಡ್ತಾರೋ, ನಮ್ಮನ್ನ ಯಾರನ್ನ ಇಲ್ಲಿ ಇಷ್ಟಪಡ್ತಾರೋ ಅವ್ರನ್ನ ಇಷ್ಟಪಡಿ, ಅದನ್ನ ಬಿಟ್ಬಿಟ್ಟು ನಿಮ್ಮನ್ನ ಯಾರು ಇಷ್ಟಪಡಲ್ವೋ ಅವ್ರಿಗೋಸ್ಕರ ಟೈಮ್ ವೇಸ್ಟ್ ಮಾಡಬೇಡಿ, ಹಾಗೆ ಹೀಗೆ ಅಂದ್ರೆ ಈ ತರ ಸಮಥಿಂಗ್ ವರ್ಡ್ಸ್ಗಳನ್ನೆಲ್ಲ ಇಲ್ಲಿ ಯೂಸ್ ಮಾಡ್ಕೊಂಡು ಹೇಳ್ತಾರೆ. ನಾನಿಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಹೇಳ್ತಾ ಇರೋದು, ಇವತ್ತನ ನಿಮ್ ಜೊತೆಗಿದ್ದೀನಿ ಅದಕ್ಕೆ ಇದನ್ನ ಹೇಳ್ತಿದ್ದೀನಿ. ಒಂದ್ ವೇಳೆ ನಾನು ಇರ್ಲಿಲ್ಲ ಅಂತಂದ್ರೆ, ಅಂದ್ರೆ ಬಿಗ್ ಬಾಸ್ ಮುಗ್ದೋಗಿದ್ರೆ ನಾನು ಇದನ್ನ ಹೇಳಕ್ ಆಗ್ತಿರ್ಲಿಲ್ಲ ಅಲ್ವಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾನು ಇಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಹೇಳ್ತಿರೋದು ಅಂತ ಕೂಡ ಇಲ್ಲಿ ಹೇಳಿದ್ರು. ಇದು ಫ್ರೆಂಡ್ಶಿಪ್ ಅಲ್ಲಿ ಹೇಳ್ದಾಗ ಹೆಂಗಾಯ್ತು, ಇಲ್ಲಿ ಕಾವ್ಯ ಅವ್ರ ಜೊತೆ ಮಾತಾಡ್ತಲ್ಲ, ಅವರು ಬೇಜಾರಾಗಿದ್ದಾರೆ. ಆದ್ರೆ ಮತ್ತೆ ಅವ್ರ ಹಿಂದೆ ನೀವು ಹೋಗ್ಬೇಡಿ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಡೈರೆಕ್ಟ್ ಆಗಿ ಇಲ್ಲಿ ಹೇಳ್ತಾ ಇದಾರೆ, ನಿಮ್ಮನ್ನ ಇಷ್ಟಪಡೋರ್ನ ಇಷ್ಟಪಡಿ ಅಂತಂದ್ರೆ ಅದು ಯಾವ ರೀತಿ ಹೋಗುತ್ತೆ. ಅದಕ್ಕೆ ಇಲ್ಲಿ ಇವನ್ ರಘು ಅವ್ರಿಗೂ ಕೂಡ ನಗು ಬಂದ್ಬಿಡುತ್ತೆ. ನೀನ್ ಯಾವ ರೀತಿ ಇಲ್ಲಿ ಹೇಳ್ತಾ ಇದೀಯ ಅಂತ ಅಂದ್ಬಿಟ್ಟು ನಮಗೂ ಚೆನ್ನಾಗಿ ಅರ್ಥ ಆಗ್ತದೆ, ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ರಘು ಅವ್ರು ಕೂಡ ಇಲ್ಲಿ ಹೇಳ್ತಾರೆ. ಏನನ್ಸುತ್ತೆ ವೀಕ್ಷಕರೇ ಈ ತರ ಎಲ್ಲ ವಿಚಾರಗಳು ನೋಡಿದಾಗ ನಿಮ್ಗೆ? ಖಂಡಿತವಾಗ್ಲೂ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ.